ಮಿನಿಸ್ಟರ್ ಬೈರತಿ ಸುರೇಶ್ ರವರೇ, ಈ ಸ್ಟೋರಿಯನ್ನು ನೀವು ನೋಡಿರಿ. ಬಸ್ಸಲ್ಲಿ ಬೀದಿಗಳಲ್ಲಿ ಏನು ಮಾಡಿ ರಿಯಾಲಿಟಿ ಚೆಕ್ನ ನೀವು ಮಾಡಿ, ಬಸ್ನಲ್ಲಿ ಅಲ್ಲ, ರಿಯಾಲಿಟಿ ಚೆಕ್ನ ನೀವು ಬೀದಿಗಳಲ್ಲಿ ಮಾಡಬೇಕು. ಏನು ಮಿನಿಸ್ಟರ್ ಬೈರತಿ ಸುರೇಶ್ ಅವರೇ, ನೀವು ಈ ಸ್ಟೋರಿಯನ್ನು ನೋಡಬೇಕು. ಬಸ್ನಲ್ಲಿ ಅಲ್ಲ, ಬೀದಿಗಳಲ್ಲಿ ಮಾಡ್ರಿ ರಿಯಾಲಿಟಿ ಚೆಕ್ನ. ಮೊದಲು ರಸ್ತೆಗಳನ್ನ ಸರಿ ಮಾಡಿಸಿ, ಬಸ್ಗಳನ್ನ ಕಾಪಾಡಿ. ರಸ್ತೆಗಳು ಹಾಳಾಗಿದ್ರೆ ಬಸ್ಗಳು ಹಾಳಾಗ್ಬಿಡುತ್ತೆ. ಬೆಂಗಳೂರಿನಲ್ಲಿ ಓಡಾಡಬೇಕಾದ್ರೆ ಡಬಲ್ ಗುಂಡಿಗೆ ಬೇಕು. ರಸ್ತೆ ಆ ಮಟ್ಟಿಗೆ ಹಾಳಾಗೋಗ್ಬಿಟ್ಟಿದೆ. ಬೆಂಗಳೂರಿನ ರಸ್ತೆಗಳ ಸ್ಥಿತಿ ಸರ್ಕಾರ ನಡೆಸೋರಿಗೆ ಏನು ಗೊತ್ತು? ಕೆಲಸಗಾರನ ಮೇಲೆ ಅಲ್ರಿ, ರಸ್ತೆ ಗುಂಡಿಗಳ ಮೇಲೆ ತೋರಿಸ್ರಿ ನಿಮ್ ದರ್ಪಣ. ಮಳೆ ಬಂದ್ರೆ ಸಾಕು, ಬೆಂಗಳೂರಿನಲ್ಲಿ ಗುಂಡಿಗಳದ್ದೇ ದರ್ಬಾರ್ ಆಗಿಬಿಡುತ್ತೆ. ಗುಂಡಿಗಳಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ. ಆದ್ರೂ ಈ ಬಗ್ಗೆ ಕ್ಯಾರೆ ಅಂತ ಇಲ್ಲ. ಹಾಗೆ ನಡೀತಾ ಇದೆ ನಿಮ್ ಸರ್ಕಾರ. ಯಾರಾದ್ರೂ ಅದ್ರ ಬಗ್ಗೆ ಗಮನ ಹರಿಸಿದ್ದೀರಾ? ಇಲ್ಲ. ಮಿನಿಸ್ಟರ್ ಬೈರತಿ ಸುರೇಶ್ ಅವರೇ, ಈ ಸ್ಟೋರಿ ನೋಡ್ರಿ ಒಂದ್ಸಲ. ಬಸ್ನಲ್ಲಿ ಅಲ್ಲ, ಬೀದಿಗಳಲ್ಲಿ ನೀವು ರಿಯಾಲಿಟಿ ಚೆಕ್ ಮಾಡಿ. ರೋಡ್ಗಳನ್ನ ಬಂದು ನೋಡಿ ಹೇಗಾಗಿದೆ ರೋಡ್ಗಳಂತ. ಮೊದಲು ರಸ್ತೆಗಳನ್ನ ಸರಿಪಡಿಸಿ, ಬಸ್ಗಳನ್ನ ಕಾಪಾಡಿ. ನೋಡಿ, ರಸ್ತೆಗಳು ಹಾಗಿದ್ರೆ ಬಸ್ಗಳು ಹಾಳಾಗೋಗ್ಬಿಡುತ್ತೆ. ಬೆಂಗಳೂರಿನಲ್ಲಿ ಓಡಾಡಬೇಕಾದ್ರೆ ಡಬಲ್ ಗುಂಡಿಗೆ ಬೇಕು. ಬೆಂಗಳೂರಿನ ರಸ್ತೆಗಳ ಸ್ಥಿತಿ ಸರ್ಕಾರ ನಡೆಸೋರಿಗೆ ಪ್ರೀತಿ, ಕೆಲಸಗಾರನ ಮೇಲೆ ಅಲ್ರಿ, ರಸ್ತೆ ಗುಂಡಿಗಳ ಮೇಲೆ ತೋರಿಸ್ರಿ ನಿಮ್ ದರ್ಪಣ. ಸರಿ ಮಾಡಿಸಿ ರಸ್ತೆಗಳನ್ನ. ಒಂದೊಂದು ರಸ್ತೆಗಳು ಹೇಗಾಗಿದೆ ಅಂದ್ರೆ ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ರಸ್ತೆಗಳ ಹಳ್ಳ ಬಿದ್ದಿದೆ. ಮಳೆ ಬಂತು ಅಂದ್ರೆ ಗುಂಡಿಗಳದ್ದೇ ದರ್ಬಾರ್ ಮೊದಲು ರಸ್ತೆಗಳನ್ನು ಸರಿಪಡಿಸಿ, ಬಸ್ಗಳನ್ನ ಉಳಿಸ್ಕೋಬಹುದು. ಆಗ ನೋಡಿ ರಸ್ತೆಗಳಲ್ಲಿ ಹೆಂಗೆ ಹಾಳಾಗಿದೆ ರಸ್ತೆಗಳಂತ. ಅಲ್ಲಿ ಓಡಾಡ್ಬೇಕಂದ್ರೆ ಡಬಲ್ ಗುಂಡಿಗೆ ಬೇಕು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಹಳ್ಳ ಕೊಳ್ಳಗಳು ರಸ್ತೆಗಳಲ್ಲಿ ಇರುವಂಥದ್ದು. ರಸ್ತೆನೇ ಏನು ಹಳ್ಳಕೊಳ್ಳದಲ್ಲಿ ರಸ್ತೆ ಇದೆಯಾ, ರಸ್ತೆಯಲ್ಲಿ ಹಳ್ಳಕೊಳ್ಳ ಇದೆಯಾ ಅನ್ನುವಂಥ ಕನ್ಫ್ಯೂಷನ್ ಆಗಿಬಿಡುತ್ತೆ ಜನರಿಗೆ. ಆ ಮಟ್ಟಿಗೆ ಆಗಿವೆ ರಸ್ತೆಗಳು. ಬೇಕಾಬಿಟ್ಟಿ ಕಾಮಗಾರಿ ಗುಂಡಿಗೆ ಸಿಲುಕಿದಂತಹ ಬಿಎಂಟಿಸಿ. ನೋಡಿ, ಬೇಕಾಬಿಟ್ಟಿ ಕಾಮಗಾರಿ ನಡೆಸಿರುವಂಥದ್ದು. ಸಿದ್ದರಾಮಯ್ಯ ಹೋಗಿ ಶಿವ ಸರ್ಕಾರ ಬಂದರೂ ಕೂಡ ಅದೇ ಸ್ಥಿತಿ. ಬಸವನಗುಡಿಯ ಕೆಆರ್ ರೋಡ್ನಲ್ಲಿ ನಡೆದಿರುವಂತಹ ಈ ಘಟನೆ. ಪದ್ಮನಗರದಿಂದ ಮಾರ್ಕೆಟ್ನತ್ತ ತೆರಳುತ್ತಾ ಇತ್ತು ಬಿಎಂಟಿಸಿ ಬಸ್. ಪೈಪ್ಲೈನ್ ಕಾಮಗಾರಿ ಎಡವಟ್ಟಿನಿಂದಾಗಿ ಬಸ್ ಈಗ ಗುಂಡಿಗೆ ಬಿದ್ದಿದೆ. ಘಟನೆ ನಡೆದ ಕೂಡಲೇ ಪ್ರಯಾಣಿಕರನ್ನ ಕಂಡಕ್ಟರ್ ಬಸ್ನಿಂದ ಇಳಿಸಿದ್ದಾರೆ. ಸಂಚಾರಿ ಪೊಲೀಸರಿಗೆ ಕಾಲ್ ಮಾಡಿದ್ರು ಕೂಡ ನೋ ರೆಸ್ಪಾನ್ಸ್. ಯಾರನ್ನು ಕೇಳಬೇಕೀಗ? ಅಬ್ಬಬ್ಬ, ಸರ್ಕಾರದ ಆಡಳಿತಕ್ಕೆ ಇದು ಕೈಗನ್ನಡಿ ಹಿಡಿದಂತಿದೆ. ರಸ್ತೆಯಲ್ಲೇ ನಿಂತಿದೆ ಬಸ್ಗಳು, ಬೈಕ್ಗಳು, ಕಾರುಗಳು. ಫುಲ್ ಟ್ರಾಫಿಕ್ ಜಾಮ್. ಸವಾರರಿಗೆ ಇದರಿಂದ ಕಿರಿಕಿರಿ ಉಂಟಾಗ್ತಾ ಇದೆ. ಸಾಲಾಗಿ ಬಸ್ಗಳು, ಕಾರುಗಳು, ಬೈಕ್ಗಳೆಲ್ಲ ನಿಂತರೆ ಕಿರಿಕಿರಿ ಉಂಟಾಗದು ಏನಾಗುತ್ತೆ? ಬೇಕಾಬಿಟ್ಟಿ ಕಾಮಗಾರಿಯನ್ನು ನಡೆಸಿರೋದ್ರಿಂದ ಈ ರೀತಿ ಘಟನೆ ಆಗಿರುವಂಥದ್ದು. ಹಳ್ಳಕ್ಕೆ ಬಸ್ ಸಿಲುಕಿದೆ. ಇಲ್ಲಿ ಸಿದ್ದು ಹೋಗಿ ಶಿವ ಸರ್ಕಾರ ಬಂದರೂ ಕೂಡ ಅದೇ ಸ್ಥಿತಿ, ಏನು ಬದಲಾವಣೆ ಆಗಿಲ್ಲ. ಬಸವನಗುಡಿಯ ಕೆಆರ್ ರೋಡ್ನಲ್ಲಿ ನಡೆದಿರುವಂತಹ ಘಟನೆ ನೀವು ನೋಡ್ತಾ ಇರಬಹುದು. ಬಸ್ ಯಾವ ರೀತಿ ಹಳ್ಳಕ್ಕೆ ಸಿಗಾಕೊಂಡಿದೆ ಅಂತ. ತಕ್ಷಣ ಏನು ಮಾಡಿದ್ದಾರೆ, ಕಂಡಕ್ಟರ್ ಪ್ರಯಾಣಿಕರನ್ನ ಬಸ್ನಿಂದ ಕೆಳಗಿಳಿಸಿದ್ದಾರೆ. ಈ ಬಗ್ಗೆ ಟ್ರಾಫಿಕ್ ಪೊಲೀಸರಿಗೆ ಕರೆ ಮಾಡಿದ್ದಾರೆ. ಆದರೆ ಯಾವುದೇ ರೆಸ್ಪಾನ್ಸ್ ಇಲ್ಲ ಅವ್ರ ಕಡೆಯಿಂದ. ಯಾರೊಬ್ರು ಈ ಕಡೆ ಕ್ಯಾರೆ ಅಂತ ಇಲ್ಲ. ಯಾರನ್ನು ಕೇಳಬೇಕು? ಈಗ ಈ ಬಸ್ ಅಲ್ಲಿ ಹಳ್ಳಕ್ಕೆ ಸಿಕ್ಕಿರೋದ್ರಿಂದ ಟ್ರಾಫಿಕ್ಕು ವಾಹನ ಸವಾರರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ. ಬಸ್ಸು, ಕಾರು, ಆಟೋ, ಬೈಕ್ಗಳು ಎಲ್ಲವೂ ಕೂಡ ಸಾಲಾಗಿ ನಿಂತಿರುವಂಥದ್ದು. ಟ್ರಾಫಿಕ್ ಹೆಚ್ಚಾಗಿದೆ. ಪದ್ಮನಗರದಿಂದ ಮಾರ್ಕೆಟ್ನತ್ತ ಈ ಬಸ್ ತೆರಳುತ್ತಾ ಇತ್ತು, ಬಿಎಂಟಿಸಿ ಬಸ್. ಆದರೆ ಏನು ಪೈಪ್ಲೈನ್ ಕಾಮಗಾರಿ ನಡೀತಾ ಇತ್ತು. ಆದರೂ ಅವಾಂತರದಿಂದಾಗಿ ಗುಂಡಿಗೆ ಚಕ್ರ ಸಿಲುಕೊಂಡಿದೆ.